ವೆಲ್ಕಮ್ ಬ್ಯಾಕ್ ಟು ಸ್ನೇಹಾಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಿಗ್ಗೆ ಟಿಫನ್ ಮಾಡ್ತಾಯಿದ್ದೀನಿ, ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದು ಗೋಧಿ ನುಚ್ಚಿನ ಉಪ್ಪಿಟ್ಟು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ರವೆ ಹುರ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಹುರ್ಕೋಬೇಕು, ಇಲ್ಲಾಂದರೆ ಅದು ಮೆತ್ತಗೆ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ. ಹುರ್ಕೊಂಡ್ರೆ ಉದುರು ಉದುರಾಗಿ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಹುರಿತೀನಿ, ಅದನ್ನು ಒಂದು 5 ನಿಮಿಷ ಹುರ್ಕೊತೀನಿ. ಇದು ಸಾಕು ಹುರಿದಿದ್ದು. ಇವಾಗ ನಾನೊಂದು ಬಾಣಲಿ ತಗೊಂಡು ಅದಕ್ಕೆ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕರಿಬೇವು ಹಾಕ್ತೀನಿ. ಅವೆಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿ ಮಟ್ಟ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಕಬೇಕು. ಸ್ವಲ್ಪ ಕೆಂಪಾಗೋ ಮಟ್ಟ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಅವೆಲ್ಲವನ್ನು. ಟೊಮೊಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಟೊಮೊಟೊ ಮತ್ತು ಈರುಳ್ಳಿ, ಹಸಿಮೆಣಸು ಎಲ್ಲ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಉಪ್ಪು ಮತ್ತು ಬೆಲ್ಲ ಹಾಕ್ತೀನಿ. ನೋಡಿ, ಇಷ್ಟ ಆಗಿದೆ, ಸಾಕು. ಇವಾಗ ಉಪ್ಪು ಹಾಕ್ತೀನಿ. ಸ್ವಲ್ಪ ಬೆಲ್ಲ ಹಾಕಬೇಕು. ನಾವೇನಾದ್ರು ಮಾಡ್ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್. ನಾನು ಎಲ್ಲದಕ್ಕೂ ಹಾಕ್ತೀನಿ ಬೆಲ್ಲನ, ಸ್ವಲ್ಪ ಹಾಕ್ತೀನಿ ಅಷ್ಟೇ. ಇವಾಗ ಇದಕ್ಕೆ ಬಿಸಿನೀರನ್ನ ಹಾಕಬೇಕು ಕಾಯಿಸಿ. ನಾವು ಎಷ್ಟು ಉಪ್ಪಿಟ್ಟು ರವೆ ತೊಗೊಂಡಿರ್ತೀವಿ, 1 ಲೋಟ ತಗೊಂಡ್ರೆ 1ಕ್ಕೆ 2 ಲೋಟ ನೀರು ಹಾಕಬೇಕು. ಹಂಗೆ ಆ ಥರ ಡಬ್ಬಲ್ ಮಾಡ್ಕೊತ ಹೋಗ್ಬೇಕು. ನಾವು ಎಷ್ಟು ನಮ್ಮನೆಗೆ ಎಷ್ಟು ಜನ ಇದೀವಿ ಅಷ್ಟು ನೋಡಿ ತಗೊತೀವಲ್ಲ, ಅದೇ ಥರ ನೀರು. ನಾವು ರವೆ ಎಷ್ಟು ತಗೊಂಡಿರ್ತೀವಿ, 1 ರವೆ ತಗೊಂಡ್ರೆ 2 ನೀರು ತಗೋಬೇಕು. ಆ ಥರ ಹಾಕಬೇಕು. ಇದು ನೀರು ಕಾಯಕ್ಕಿಟ್ಟಿದ್ದು ನಾನು ಬಿಸಿನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿನೀರು ಹಾಕೋದ್ರಿಂದ ಉಪ್ಪಿಟ್ಟು ಜಲ್ದಿನೇ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅದೆಲ್ಲ ಕುದಿಬೇಕಲ್ಲ, ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಬಿಸಿನೀರು ಕಾಯಿಸಿ ಹಾಕ್ತಾಯಿದ್ದೆ. ನೋಡಿ, ಇವಾಗ ಕುದೀತಾ ಇದೆ. ಈ ಥರ ಕುದಿಯೋ ಹೊತ್ತಿನಾಗ ರವೆ ಹಾಕ್ಬೇಕು. ಅವಾಗ ಸ್ವಲ್ಪ ಕೈ ಆಡ್ಕೊಂತ ಹಾಕ್ಬೇಕು, ಇಲ್ಲಾಂದ್ರೆ ಅದು ಗಂಟಾಗಿಬಿಡುತ್ತೆ. ಈ ಗೋಧಿ ನುಚ್ಚಿನ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ ಈ ಥರ. ಅದು ಅಂಗಡಿ ತಂದು ಮಾಡ್ತೀವಲ್ಲ, ಅದು ಬೇರೆ ಟೇಸ್ಟ್ ಇರುತ್ತೆ, ಇದು ಬೇರೆ ಟೇಸ್ಟ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕಿಂತ ಇದು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಜಾಸ್ತಿ ಮಾಡಿದರೆ ನಾನು ಇದನ್ನೇ ಮಾಡೋದು, ಅಂಗಡಿಯಿಂದ ತಂದದ್ದು ಮಾಡಲ್ಲ, ಕಡಿಮೆ ಅದು ಮಾಡೋದು. ನಾನು ಇದು ಗೋಧಿನೇ ತಂದು ನುಚ್ಚು ಹಾಕ್ಸಿಟ್ಟಿರ್ತೀನಿ, ಚೆನ್ನಾಗಾಗುತ್ತೆ. ಈ ಥರ ಒಡಿಸಿ ಮಾಡ್ತೇವೆ ಗೋಧಿನ. ಇವತ್ತು ಭಾನುವಾರ ಅಲ್ಲ, ಮನೆಯಲ್ಲಿ ಎಲ್ಲರೂ ಮನೆಯಲ್ಲೇ ಇದ್ವಲ್ಲ, ಅದಕ್ಕೆ ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿದ್ದೆ. ಇಲ್ಲಾಂದರೆ ಬೆಳಗ್ಗೆ ಮಾಡೋಕ್ಕಾಗೋದೇ ಇಲ್ಲ ಮನೆ ಜಾಸ್ತಿ. ಭಾನುವಾರನೇ ಜಾಸ್ತಿ ಮಾಡೋದು ಉಪ್ಪಿಟ್ಟು. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಇದ್ದರೆ ಕೊಬ್ಬರಿನ ಹಾಕ್ಬೋದು, ಚೆನ್ನಾಗಾಗುತ್ತೆ. ಕೊಬ್ಬರಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಸ್ವಲ್ಪ ಅಳಬೇಕದು. ನೋಡಿ, ಈ ಥರ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.